ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭ ಆಗಿದೆ. ಈ ನಡುವೆ ಗಜ ಪಯಣದ ಮೊದಲ ಹಂತದಲ್ಲಿ ಹಲವು ಆನೆಗಳು ಮೈಸೂರಿಗೆ ಆಗಮಿಸಲಿವೆ. ಈ ಬಾರಿ ಕ್ಯಾಪ್ಟನ್ ಅಭಿಮನ್ಯುಗೆ ಕೋಕ್ ಕೊಡಲಾಗಿದೆ. ಈ ಎಲ್ಲಾ ವಿಚಾರಗಳ ಕುರಿತು ಮಾತಾಡ್ಲಿಕ್ಕೆ ನಮ್ಮ ಜೊತೆ ಹಿರಿಯ ಅರಣ್ಯಾಧಿಕಾರಿಗಳಂತಹ ರವಿಶಂಕರ್ ಇದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ ಸರ್. ಈ ಬಾರಿಯ ದಸರೆಯಲ್ಲಿ ಅಭಿಮನ್ಯುಗೆ ಕೋಕ್ ಕೊಡಲಾಗಿದೆ ಸರ್, ರೀಸನ್ ಏನು ಸರ್? ಇಲ್ಲ, ಯಾವುದೇ ಕಾರಣ ಇಲ್ಲ. ಅಭಿಮನ್ಯು ನಮ್ಮ ನೆಚ್ಚಿನ ಆನೆ, ಹಿರಿಯ ಆನೆ. ಆನೆ 60 ವರ್ಷ ದಾಟಿರೋದ್ರಿಂದ ನಮ್ಮ ಒಂದು ಇಲಾಖೆಯ ಸಂಪ್ರದಾಯದ ರೀತಿಯಲ್ಲಿ ಅದಕ್ಕೆ ಒಂದು ನಿವೃತ್ತಿಯನ್ನು ಕೊಡಬೇಕು ಅಂತ ಹಿರಿಯ ಅಧಿಕಾರಿಗಳ ಮಟ್ಟದಲ್ಲಿ ಮುಖ್ಯ ವನ್ಯಜೀವಿ ಪರಿಪಾಲಕರು ಅದನ್ನು ಗಮನಿಸಿ ಆನೆಯನ್ನು ಹೊರತುಪಡಿಸಿ ಮಿಕ್ಕ ಆನೆಗಳಾದ ಧನಂಜಯ, ಮಹೇಂದ್ರ, ಏಕಲವ್ಯ ಈ ಜೊತೆಗೆ ಇನ್ನೂ ಒಟ್ಟು 12 ಆನೆಗಳನ್ನು ದಸರಾ 2026 ಮೈಸೂರು ಜಂಬೂ ಸವಾರಿಗೆ ಸೆಲೆಕ್ಟ್ ಮಾಡಿದ್ದಾರೆ. ಬಟ್ ಸರ್, ಈ ಹಿಂದೆ ಎಲ್ಲ ಸರ್ ಒಂದು ಸಂಪ್ರದಾಯ ಇತ್ತು. ಈ ದಸರೆಯ ಜಂಬೂ ಸವಾರಿಯಲ್ಲಿ ಪಾಲ್ಗೊಂಡಂತಹ ಕ್ಯಾಪ್ಟನ್ ಆನೆಗಳಿಗೆ ಒಂದು ಬೀಳ್ಕೊಡುಗೆ ಕೊಡುವಂಥದ್ದು, ಒಂದು ನಿಶಾನೆ ಆನೆಗಳಿಗೆ ಬಳಸು. ಫಾರ್ ಎಕ್ಸಾಂಪಲ್ ಅರ್ಜುನ, ಅದೇ ರೀತಿ ಅಭಿಮನ್ಯುಗೂ ಕೊಡ್ಬೋದಿತ್ತು ಅಂತ ಹೇಳಿ ಎಲ್ಲರ ಅಭಿಪ್ರಾಯಗಳು ವ್ಯಕ್ತ ಆಗ್ತಿದೆ ಸರ್. ಆ ಥರದಕ್ಕೆ ಏನಾದ್ರು ಪೂರಕ ಬೆಳವಣಿಗೆಗಳು ಏನಾದರೂ ಆಗ್ತಾವಾ, ಹೇಗೆ ಸರ್? ಅಲ್ಲ, ಈ ಥರ ಬೆಳವಣಿಗೆ ಬೀಳ್ಕೊಡುಗೆ ಕೊಡಬೇಕು ಅನ್ನೋದು ಇಲ್ಲ ಸದ್ಯದಲ್ಲಿ. ಬಟ್ ನಮ್ಮ ಎಲ್ಲ ಗೌರವ ಮತ್ತು ಪ್ರೀತಿ ನಮ್ಮ ಏನು ಆನೆಗಿದೆ, ಆನೆಗೆ ಇರೋದ್ರಿಂದ ಅಭಿಮನ್ಯುಗೆ ನಾವು ಅಲ್ಲೇನೆ ಕ್ಯಾಂಪಲ್ಲೂ ಕೂಡ ನಾವು ನೋಡಿದ್ವಿ. ಉತ್ತಮ ರೀತಿಯಲ್ಲಿ ಇದೆ. ಒಂದು ಸ್ವಲ್ಪ ದಂತ ಏನೋ ಹಾನಿ ಮಾಡ್ಕೊಂಡಿತ್ತು ಅನ್ನೋದೊಂದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಉತ್ತಮ ರೀತಿಯಲ್ಲಿ ಇತ್ತು. ಬಹುಶಃ ಪಟ್ಟಿಯಲ್ಲಿ ಮಿಸ್ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸರ್, ಇದೇ ಪ್ರಶ್ನೆ ಸರ್, ಎಲ್ರಿಗೂ ಕಾಡ್ತಿರೋದು ಇದೇ ಪ್ರಶ್ನೆ. ಏನಂತಂದ್ರೆ ಅಭಿಮನ್ಯು ದಂತ ಭಗ್ನ ಆಗಿದೆ. ಈ ರೀತಿ ದಂತ ಭಗ್ನ ಆಗಿರೋದನ್ನ ಯಾವುದನ್ನು ಕೂಡ ಬಳಸೋದಿಲ್ಲ, ಅದರಲ್ಲೂ ಗಣಪತಿ ಹಬ್ಬದಲ್ಲಿ ಅನ್ನೋದು ಒಂದು ವಾಡಿಕೆ ಪದ್ಧತಿ. ಈ ಕಾರಣಕ್ಕೆ ಅರಣ್ಯಾಧಿಕಾರಿಗಳು ಅದನ್ನ ಗೌಣ ಆರಿಸಿದ್ದಾರೆ ಅಂತ ಹೇಳಿ ಮಾತು. ಈಗ ನಾವು ಅರಣ್ಯ ಇಲಾಖೆಯಲ್ಲಿ ಸೇವೆ ಮಾಡೋರು, ನಾವು ಈ ಧಾರ್ಮಿಕಗಿಂತ ವೈಜ್ಞಾನಿಕವಾಗಿ ನೋಡ್ತೇವೆ. ವೈಜ್ಞಾನಿಕ ಮತ್ತು ಇವತ್ತಿನ ಕಾಲದ ಏನು ಕ್ರೌಡ್ ಬರ್ತದೆ ಅಲ್ಲಿ ಆನೆಗಳು ಮತ್ತು ಅವುಗಳ ಒಂದು ವಯಸ್ಸು, ಅವುಗಳ ಒಂದು ಚಲನವಲನ, ಕಮಾಂಡು, ಮಾವುತ ಮತ್ತು ಕಾವಾಡಿ ಜೊತೆ ಅವು ಹೇಗೆ ಕಮಾಂಡ್ಗೆ ಸ್ಪಂದಿಸ್ತವೆ ಮತ್ತು ಸಾರ್ವಜನಿಕರೊಂದಿಗೆ ಯಾವ ರೀತಿ ಕ್ರೌಡ್ ಆದಾಗ ಇದು ಉತ್ತಮ ರೀತಿಯ ಇದ್ದಾಗ ಸಾವಿರಾರು ಲಕ್ಷಾಂತರ ಜನ ಇದ್ದಾಗ ಯಾವ ರೀತಿ ಸ್ಪಂದಿಸ್ತವೆ, ಇದನ್ನೆಲ್ಲ ಗಮನಿಸಿ ನೋಡಿದಾಗ ಈಗ ಅಭಿಮನ್ಯು ಆನೆ ಕೂಡ ಲಾಸ್ಟ್ ಟೈಮು 60 ವರ್ಷ ಆಗಿದ್ದರೂ ಕೂಡ ಅದು ನಮ್ಮ ಉತ್ತಮ ರೀತಿಯಲ್ಲಿ ನಡೆಸ್ಕೊಟ್ಟಿದೆ. ಅದಕ್ಕೆ ನಾವು ಎಲ್ಲರ ಪರವಾಗಿ ಆಭಾರಿಯಾಗಿದ್ದೀವಿ. ವೈಯಕ್ತಿಕವಾಗಿ ಕೂಡ ನಾನು ಆಭಾರಿಯಾಗಿದ್ದೀನಿ. ಅದ್ರ ಬಗ್ಗೆ ಯಾವುದು ನೆಗೆಟಿವ್ ಇಲ್ಲ. ಬಟ್ ಇಡೀ ರಾಜ್ಯ ಜನರು ಕೇಳೋದು ಒಂದೇ ಸರ್, ಜಸ್ಟಿಸ್ ಫಾರ್ ಅಭಿಮನ್ಯು ಅಂತ ಹೇಳಿ. ಅಭಿಮನ್ಯು ಪರವಾಗಿ ದನಿ ಎತ್ತಿದ್ದಾರೆ ಎಲ್ಲರೂ ಕೂಡ. ಅಭಿಮನ್ಯುಗೆ ನ್ಯಾಯ ಸಿಗುತ್ತಾ ಅಂತ ಅಷ್ಟೇ. ಅದೇ ರೀತಿ ಬೇರೆ ಆನೆಗಳಿಗೂ ಕೂಡ ಪ್ರೀತಿಯನ್ನು ತೋರಿಸ್ಬೇಕು ಅಂತ ನಾನು ಕೂಡ ನಿಮ್ಮಲ್ಲೂ ಕೂಡ ಕೋರ್ಕೊಳ್ತೇನೆ. ಸರ್, ಆಯ್ತು ಸರ್. ಈ ಅಭಿಮನ್ಯು ಜೊತೆಗೆ ಭೀಮನ್ಗೂ ಕೂಡ ಕೊಟ್ಟಿದ್ರಿ. ಭೀಮಾ ಕ್ರೇಜ್ ಹುಟ್ಟಿಸಿರುವಂತ ಆನೆ, ಯಾಕೆ ಸರ್ ಭೀಮಾಗೆ? ಭೀಮಾ ಬಹುಶಃ ಒಂದು 25-30 ವರ್ಷದ ಒಂದು ಚಿಕ್ಕ ಪ್ರಾಯದ ಆನೆ ಇದೆ ಮತ್ತು ಒಳ್ಳೆಯ ದೇಹದಾಢ್ರತೆಯನ್ನು ಹೊಂದಿ ಉತ್ತಮ ಒಂದು ತೂಕ ಮತ್ತು ಒಳ್ಳೆಯ ಲುಕ್ಕನ್ನು ಹೊಂದಿರುವಂಥ ಆನೆ. ಆ ಆನೆಗೆ ಫ್ಯಾನ್ ಫಾಲೋಯಿಂಗ್ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಆಕಸ್ಮಿಕವಾಗಿ ನಮಗೇನು ಕಂಡು ಬಂದಿದೆ ಅಂದರೆ ಮಸ್ತಲ್ಲಿರುವಂಥದ್ದು ಸ್ವಲ್ಪ ಯೋಚನೆ ಮಾಡಿ ಹಿರಿಯ ಅಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸಲಾಗಿ ಅದನ್ನು ಒಂದು ಸ್ಪೇರ್ ಆಗಿ ಇನ್ನೂ ಇಟ್ಟಿದ್ದೀವಿ. ಅರ್ಜುನ ಇಲ್ದಂತಾನೆ ಸುಮಾರು ಜನ ಮಿಸ್ ಮಾಡ್ಕೊಳ್ತಿದ್ರು ಸರ್. ಈಗ ಅಭಿಮನ್ಯು ಇಲ್ಲ, ಅದನ್ನು ಮಿಸ್ ಮಾಡ್ಕೊಳ್ತಾರೆ. ಭೀಮಾ ಇಲ್ಲ, ಮಿಸ್ ಮಾಡ್ಕೊಳ್ತಾರೆ. ಹೀಗೆ ಎಲ್ಲ ಫೇಮಸ್ ಆನೆಗಳೇ ಇಲ್ಲ ಅಂತಂದಾಗ ದಸರಾದಲ್ಲಿ ಹೆಂಗೆ ಅಂತ ಹೇಳಿ ಜನರು ಬೇಸರ ವ್ಯಕ್ತಪಡಿಸಿದ್ದಾರೆ ಸರ್. ಈಗ ನಮ್ಮ ಕರ್ನಾಟಕದ ದಸರಾ ಆನೆಗಳು ಒಂದೊಂದು ಕೂಡ ಒಂದೊಂದಕ್ಕೆ ಫೇಮಸ್ ಇದ್ದಾವೆ. ಸೊ ಹಾಗಾಗಿ ಎಲ್ಲದಕ್ಕೂ ಅವಕಾಶ ಸಿಗಲಿ ಅಂತ ನಾನು ಹೇಳ್ತೆ. ಸರ್, ಕುತೂಹಲದ ಪ್ರಶ್ನೆ ಸರ್. ಅಭಿಮನ್ಯು ಇಲ್ಲ ಅಂತ ಅಂದ್ರೆ ಯಾರು ಈ ಸರಿ ಅಂಬಾರಿನ ಹೊರ್ತಾರೆ? ವಿರಾಜಮಾನಳಾದಂತಹ 705 kg ತೂಕದ ಚಿನ್ನದ ಅಂಬಾರಿಯಲ್ಲಿ ಕುಳಿತಂತಹ ಚಾಮುಂಡೇಶ್ವರನ್ನ ಹೊತ್ತು ಸಾಗೋರು ಯಾರು ಅನ್ನೋ ಪ್ರಶ್ನೆ. ಈಗ ನಮ್ಮಲ್ಲಿ ಒಂದು ಏನು ಹೇಳಿದ್ವಿ, ಪಟ್ಟಿಯಲ್ಲಿ 1, 2, 3, 4, 5 ರ್ಯಾಂಕಿಂಗ್ ಏನು ಕೊಟ್ಟಿದ್ದೇವೆ, ಅದರಲ್ಲಿ ಧನಂಜಯ, ಮಹೇಂದ್ರ, ಏಕಲವ್ಯ ಇವು ಸಂಭಾವ್ಯ ಆನೆಗಳಾಗಿರಬಹುದು. ಅವು ಉತ್ತಮ ಯಾವುದು ಪ್ರತಿಕ್ರಿಯೆಯನ್ನು ತೋರಿಸುತ್ತೆ, ಚೆನ್ನಾಗಿ ತಾಲೀಮು ಮಾಡುವಾಗ 2 ತಿಂಗಳವರೆಗೆ ಏನು ತಾಲೀಮು ನಡೆಯುತ್ತೆ, ತಾಲೀಮಲ್ಲಿ ಯಾವ ರೀತಿ ಅಂಬಾರಿಯನ್ನು ಹೊರುತ್ತೆ, ಮರದ ಅಂಬಾರಿಯನ್ನು, ಮತ್ತು ಯಾವ ರೀತಿ ಸ್ವಭಾವವನ್ನು ಹೊಂದಿರುತ್ತೆ, ಯಾವುದು ಒಂದು ಕ್ಷಮತೆಯನ್ನು ಹೊಂದಿರುತ್ತೆ, ಉತ್ತಮ ರೀತಿಯ ಆನೆ ಅಂತ ನಿರ್ಧಾರ ಮಾಡೋದಕ್ಕೆ ಅದು ಒಳ್ಳೆಯ ಒಂದು ಪ್ಲ್ಯಾಟ್ಫಾರ್ಮು. ಬಹುಶಃ ಅಲ್ಲಿ ನಮಗೆ ಉತ್ತರ ಸಿಗುತ್ತೆ. ಈ ಕುಮ್ಕಿ ಆನೆಗಳದ್ದು ಕೊರತೆ ಏನಾದ್ರು ಕಾಡ್ತಿದೆಯಾ ಸರ್ ಇತ್ತೀಚಿನ ದಿನಗಳಲ್ಲಿ? ಯಾಕಂದರೆ ಹೆಣ್ಣಾನೆಗಳ ಸಂಖ್ಯೆ ವಿರಳ ಆಗ್ತಿದೆ ಅಂತ ಹೇಳಿ. ಹೆಣ್ಣಾನೆಗಳ ಸಂಖ್ಯೆ ಏನು ಕಡಿಮೆ ಏನಿಲ್ಲ, ಇದ್ದಾವೆ. ಅವು ಏನಾಗಿರ್ತವೆ ಅಂದರೆ ನಮಗೆ ಅವು ಈಗ ದಸರಾಗೆ ಸೆಲೆಕ್ಟ್ ಮಾಡುವಾಗ ಅವು ಪ್ರೆಗ್ನೆಂಟ್ ಆಗಿರಬಾರ್ದು. ಅವು ಪ್ರೆಗ್ನೆಂಟ್ ಆಗಿದ್ದಾಗ ಆಯಾಸ ಹೊಂದಬಾರ್ದು ಅಂತ ಹೇಳಿಬಿಟ್ಟು ಅಷ್ಟೇ.
ಆ ಒಂದು ಪ್ರೆಗ್ನೆಂಟ್ ಆಗಿರುವ ಆನೆಗಳನ್ನು ನಾವು ಹೊರತುಪಡಿಸ್ಕೊಂಡಿದ್ದೀವಿ. ಹಾಗಾಗಿ ನಿಮಗೆ ಆ ರೀತಿ ಕಂಡು ಬರ್ತಾ ಇದೆ. ಎಲ್ಲ ಟೆಸ್ಟಿಂಗ್ಸ್ ಎಲ್ಲ ಆಗಿದೆ ಸರ್, ಪ್ರೆಗ್ನೆನ್ಸಿ ಟೆಸ್ಟಿಂಗ್ಸ್ ಎಲ್ಲ? ಯಾಕಂದ್ರೆ ಈ ಹಿಂದೆ ಒಂದು ಆನೆ ದಸರಾಗ್ ಬಂದು ಮರಿ ಹಾಕಿತ್ತು ಸರ್, ಲಕ್ಷ್ಮಿ. ಆಗುತ್ತೆ, ಟೆಕ್ನಿಕಲ್ ಇದಾಗುತ್ತೆ. ಈ ಸಲ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ, ವೈದ್ಯಕೀಯ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಚೆಕ್ ಮಾಡ್ಕೊಂಡಿದ್ದಾರೆ. ಆನೆಗಳ ಆರೋಗ್ಯ ಹೇಗಿದೆ ಸರ್ ಈಗ? ಎಲ್ಲ ಆನೆಗಳು ಉತ್ತಮ ಸ್ಥಿತಿಯಲ್ಲಿದ್ದಾವೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಗಜಪಯಣ ಯಾವಾಗ ಮತ್ತೆ ಅರಮನೆ ಪ್ರವೇಶ ಯಾವಾಗ ಸರ್? 26ನೇ ತಾರೀಕು ಗಜಪಯಣ. ಓಕೆ, ಅರಮನೆ ಪ್ರವೇಶ ಅರಮನೆ 28ಕ್ಕೆ ಡೇಟ್ ಕೊಟ್ಟಿದ್ದಾರೆ. ಓಕೆ. ಬಟ್ ಈ ಸರಿ ದಸರಾಗೆ ಎಲ್ಲ ರೀತಿ ತಯಾರಿ ಆಗಿದ್ದೀರಿ ಸರ್? ತಯಾರಾಗಿದ್ದಾವೆ. ನಾವು, ನಮ್ಮ ಅಧಿಕಾರಿಗಳು, ಮಾವುತ, ಕಾವಡಿ, ಆನೆಗಳು ಎಲ್ಲರೂ ತಯಾರಾಗಿದ್ದಾವೆ. ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಆಶಿಸ್ತೇನೆ. ಇದಿಷ್ಟು ಹಿರಿಯ ಅಧಿಕಾರಿ ರವಿಶಂಕರ್ ಅವರು ಮಾತು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.